ಶಾಲಾ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಸಂಖ್ಯೆ 57 ಕೇಳ್ತೀನಿ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಸಹಶಿಕ್ಷಕರಿಗೆ ಬಡ್ತಿ ಕೊಡುವಂಥ ವಿಷಯದ ಬಗ್ಗೆ ನಾನು ಕಳೆದ ಅನೇಕ ಬಾರಿ ಸದನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಕಳೆದ 2011ರಲ್ಲಿ ಈ ಹಿಂದೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ತದನಂತರ 13 ವರ್ಷದಿಂದ ಇಲ್ಲಿವರೆಗೆ ಅವರಿಗೆ PU ಕಾಲೇಜ್ಗೆ ಬಡ್ತಿ ಕೊಟ್ಟೇ ಇಲ್ಲ. ಕಳೆದ ವರ್ಷ ಈ ಬಡ್ತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಸರ್ಕಾರದಿಂದ ಆದೇಶ ಬರಲಿ ಅಂತ ಪತ್ರ ಬರೆದಿದ್ದಾರೆ ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅದರ ವಿಳಂಬ ಆಗಿದೆ. ಮಾನ್ಯ ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ. ಮೊನ್ನೆ ಅವರೊಂದು ಸಭೆ ಕರೆದು ಅನೇಕ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈ ಸೀನಿಯಾರಿಟಿ ಪಟ್ಟಿ ಮಾಡಲಿಕ್ಕೆ, ಸೀನಿಯಾರಿಟಿ ಲಿಸ್ಟ್ ಮಾಡಲಿಕ್ಕೆ 4 ವಿಭಾಗದ ಎಲ್ಲ ಕಡೆ ಸೀನಿಯಾರಿಟಿ ಲಿಸ್ಟನ್ನು ತರಿಸಿ ಪಟ್ಟಿ ಮಾಡುವಂಥ ಪ್ರಕ್ರಿಯೆ ತಾವು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು. 1 ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ, ಇನ್ನೂ ಪಟ್ಟಿ ರೆಡಿಯಾಗಿಲ್ಲ. ಪಟ್ಟಿ ಯಾವಾಗ ತಯಾರು ಮಾಡ್ತೀರಿ? ಪಟ್ಟಿ ತಯಾರು ಮಾಡಿ, ಇನ್ನೂ ಅನೇಕ ಕೆಲಸಗಳನ್ನಿದ್ದಾವೆ. ದಯವಿಟ್ಟು ತಕ್ಷಣ ಅದು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ. ಇದರ ಮಾನದಂಡಗಳೇನು, ಕಂಡೀಷನ್ಸ್ಗಳು ಏನು ಅಂತ ಸ್ವಲ್ಪ ಸ್ಪಷ್ಟತೆಯನ್ನು ತಾವು ಕೊಡಬೇಕು. ಒಂದು 55% ಅಂತ ಏನು ನಿಯಮ ಇತ್ತು, ಅದರಿಂದ ತಾವು 50% ಎಲಿಜಿಬಿಲಿಟಿ ಇಳಿಸಿದ್ದೀರಿ. ಅದನ್ನು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅದು ಮದ್ದಿಂದ ಆಗಿದೆ, ಅದು ಒಳ್ಳೆಯದು. ಆದರೆ ಇಲ್ಲಿ ಯಾವ ಬಡ್ತಿಯಲ್ಲಿ ಕೂಡ, ಸರ್ಕಾರಿ ನೌಕರದಾರ ಬಡ್ತಿಯಲ್ಲಿ ಕೂಡ ಅವ್ರು ಯಾವುದೇ ಪರೀಕ್ಷೆ ಪಡೆದು ಬಡ್ತಿ ಪಡಿಬೇಕಂತ ಅನ್ನುವಂಥ ವಿಷಯ ಎಲ್ಲಿ ಇಲ್ಲ. ಆದರೆ ಇಲ್ಲಿ ಅವರೆಲ್ಲ 16 ವರ್ಷ ಆಯಿತು. ಈಗ ಬಡ್ತಿ ಕೊಡದೆ 2011ರಿಂದ 15-20 ವರ್ಷ ಹಿಂದೆ ಅವರು ಪೋಸ್ಟ್ ಗ್ರಾಜ್ಯುಯೇಷನ್ ಇತ್ಯಾದಿ ಮಾಡ್ಕೊಂಡಿದ್ದಾರೆ. ಮತ್ತೀಗ ಪರೀಕ್ಷೆ ಕೊಡ್ರಿ ಅಂತಂದ್ರೆ ಕಷ್ಟ ಆಗುತ್ತೆ. ಆ ಕಂಡೀಷನನ್ನು ಕೈ ಬಿಡಬೇಕು ಅಂತ ನಾನು ಮಾನ್ಯ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಆ ಕಂಡೀಷನ್ ವಿಡ್ರಾ ಮಾಡಿ ತಾವು ಪರೀಕ್ಷೆ ಅಂದರೆ ಪ್ರಮೋಷನ್ ಕೊಡಬೇಕಂತ ವಿನಂತಿ ಮಾಡ್ತೀನಿ. ಉತ್ತರ ಕೊಡಲಿ, ಅದಾದ್ಮೇಲೆ ಸಪ್ಲಿಮೆಂಟರಿ ಕ್ವಶನ್ ಕೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಫೆಬ್ರವರಿಗೆ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನು 1 ತಿಂಗಳೊಳಗೆ ಇದನ್ನು ಫೈನಲೈಸ್ ಮಾಡ್ತಕ್ಕಂಥದ್ದು. 2013 ಆದಮೇಲೆ ಒಂದು CNR ಚೇಂಜ್ ಮಾಡಿದಾಗ ಎಕ್ಸಾಮಿನೇಷನ್ ಮಾಡಿ ಸಿಂಗಲ್ ಜಸ್ಟ್ ಸೀನಿಯಾರಿಟಿ ಮೇಲೆ ಮಾಡಬೇಕು ಅಂಥೇಳಿ ಇಡೀ ರಾಜ್ಯದ ಇರೋದ್ರಿಂದ ಸುಮಾರು ಜನರದ್ದು ತಗೊಂಡು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದೆ. ಅದು ಮಾಡ್ಬೇಕಾದ್ರೆ ಒಂದ್ಸತಿ ಸರಿ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮತ್ತೆ ಇದೇ ತೊಂದರೆ ಆಗುತ್ತೆ. 2013ರಿಂದ ಇವತ್ತವರೆಗೂ. ಬಟ್ 1 ವರ್ಷದೊಳಗೆ ನಾವೇನು ಇವಾಗ ನಾವು ಮಾಡಿದ್ದೀವಿ ಅದನ್ನು ಎಕ್ಸಾಮ್ ಮಾಡಬೇಕು ಅಂಥೇಳಿ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿ, ಯಾಕೆಂದ್ರೆ ಅವತ್ತಿನ ಕಲಿಕೆಗೆ ಇವತ್ತಿನ ಕಲಿಕೆಗೆಲ್ಲ ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡಿರ್ತಾರೆ ಅವತ್ತು. ಮತ್ತೆ ನಾನು ಇಲಾಖೆಯಲ್ಲಿ ಯಾವ ರೀತಿ ಮಾಡಬೇಕು, ಬಟ್ ಎಕ್ಸಾಮ್ ತೆಗೆದು ಮಾಡೋದಕ್ಕೆ ನಾನು ಯಾವುದೇ ಥರದ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಈ ಸಭೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕಾಗೋದಿಲ್ಲ. ಆದರೆ 1 ತಿಂಗಳಲ್ಲಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆ ಏನು ತುಂಬ ಡಿಲೇ ಆಗಿದೆ ಅದನ್ನು ಬೇಗ ತೀರ್ಮಾನ ತಗೊಳ್ತೀನಿ. ಮೊನ್ನೆನೂ ಕೂಡ ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಇಲಾಖೆಯವ್ರನ್ನ ಇಟ್ಕೊಂಡೇ ನಾನು ಮಾತಾಡಿದೆ, ತಮಗೆಲ್ಲ ಗೊತ್ತಿದೆ. ಅದಕ್ಕೆ ಯಾಕೆಂದರೆ ಸ್ವಲ್ಪ ನಿಮ್ಮ ಸಜೆಷನ್ಸು ಕೂಡ ಅವ್ರು ತಿಳ್ಕೊಂಡಾಗ ಸ್ವಲ್ಪ ಕೆಲವು ವಿಚಾರದ, ಯಾಕೆಂದ್ರೆ ಆ ಕ್ಷೇತ್ರಗಳಿಂದ ಬಂದಿರ್ತೀರಿ ನೀವು. 1 ತಿಂಗಳೊಳಗೆ, ಫೆಬ್ರವರಿ ಒಳಗೆ ಮಾಡಬೇಕಾಯ್ತು, 1 ತಿಂಗಳೊಳಗೆ ಫೈನಲ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟ. ಮಾನ್ಯ ಅಧ್ಯಕ್ಷರೇ, ಖಾಲಿ ಹುದ್ದೆಗಳನ್ನು ತುಂಬಬೇಕು ಅಂತ 2 ಲಕ್ಷಕ್ಕಿಂತ ಮೇಲೆ ಹುದ್ದೆಗಳನ್ನು ಇಡೀ ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಬಡ್ತಿನೇ ಇರಲಿ ಅಥವಾ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕಂತ ಸರ್ಕಾರ ಪದೇ ಹೇಳ್ಕೊತಾ ಬಂದಿದೆ. ಇವತ್ತು ಮಾಡ್ತೀವಿ, ಮಾಡ್ಕೊತಾ ಇದ್ದೀವಿ, ನಾಳೆ ಮಾಡ್ತೀವಿ, ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರ ವರದಿ ಬರುವವರೆಗೆ, ಅಂದರೆ ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನಾವು ಯಾವ ಬಡ್ತಿನೂ ಕೊಡಕೂಡದು ಅಂತಂದು ಒಂದು ಆದೇಶ ಮಾಡಿದ್ದಾರೆ DPR ಇಂದ. ಮಾನ್ಯ ಅಧ್ಯಕ್ಷರೇ, ವರದಿ ಯಾವಾಗ ಕೊಡ್ತಾರೆ? ಇಟ್ಸ್ $1 ಮಿಲಿಯನ್ ಕ್ವಶನ್. ಈ ಒಳ ಮೀಸಲಾತಿ ತರುವಂಥ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ, ಎಲ್ಲರೂ ಸ್ವಾಗತ ಮಾಡ್ತಾರೆ, ಅದರೊಳಗೇನು 2 ಮಾತಿಲ್ಲ. 20 ವರ್ಷದಿಂದ ಸದನದಲ್ಲಿ ಎಲ್ಲ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಸರ್ 1 ತಿಂಗಳಲ್ಲ 2 ತಿಂಗಳಲ್ಲಿ ಮಾಡ್ರಿ ಅಂತ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ಈಗ ಅದು ಕೊಟ್ಟೆ 4 ತಿಂಗಳಾಯಿತು, ಇನ್ನೂ ಏನೂ ಬಂದಿಲ್ಲ. ಯಾಕಂದರೆ ನನಗೆ ಗೊತ್ತಿದ್ದಂತೆ ಅಂಕಿ ಸಂಖ್ಯೆ ಏನೂ ಇಲ್ಲ. 101 ಜಾತಿಯ ಒಳಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದ್ದಾವೆ, ಯಾರು ಅದ್ರ ಬಗ್ಗೆ ಸರ್ವೆ ಮಾಡಿ
ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೇವೆ ಅಂತ ಅನ್ನುವಂಥದ್ದು ಒಂದು ಮಾತು ಸ್ಪಷ್ಟವಾಗಿ ಹೇಳಿ ನೋಡೋಣ. ಮಂತ್ರಿಗಳು, ಇಲ್ಲೇ ಇಲ್ಲ ಸಚಿವರು, ಇಲ್ಲೇ ಇಲ್ಲ ಸರ್. 1 ಮಿನಿಟ್ ಸರ್. ನೀವು ಒಂದು ತಿಂಗಳೊಳಗಡೆ ಅವ್ರು ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಅಲ್ಲ ಅಂತ ಸರ್, ಹೇಳಿದ್ದಾರೆ. ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ, ಆದ್ರೆ ಅದರ ಮುಂದೆ ಹೋಗಿ ನಾವು ಅದನ್ನ ಪ್ರಮೋಷನ್ಸ್ ಕೊಡ್ಬೇಕಂದ್ರು ಇಟ್ಸ್ ಆಸ್ ಗುಡ್ ಆಸ್ ಅಪಾಯಿಂಟ್ಮೆಂಟ್ ಆಫ್ PU ಕಾಲೇಜ್ ಲೆಕ್ಚರರ್ಸ್. ಆಗ ನಾಗಮೋಹನ್ ದಾಸ್ 1 ಮಿನಿಟ್ ಅಣ್ಣ ಒಂದೇ ಸೆಕೆಂಡ್. ಅದು ಒಂದು ಲಾಜಿಕ್ ಇದೆ. 1 ತಿಂಗಳಲ್ಲಿ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಆ ಕಡೆದನ್ನ ಇದನ್ನ ನೀವು, ಏನು SC ಕ್ಯಾಟಗರೈಸೇಷನ್ ಆಗಿತ್ತಲ್ಲ, ಅದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಆಯೋಗ ನೇಮಕ ಆಗಿದೆ. ಅವರ ವರದಿ ಬರೋವರೆಗೆ ಮಾಡಬಾರ್ದು ಅಂತ ಕೂಡ ಆದೇಶ ಇದೆ. ಹೌದು, ಆ ಕಾರಣದಿಂದ ಮಾಡಕ್ಕಾಗಲ್ಲ ಅಂತ. ಅಲ್ಲ ನನ್ನ ಪ್ರಶ್ನೆ ಏನಿದೆ ಮಾನ್ಯ ಅಧ್ಯಕ್ಷರೇ, ಅಲ್ಲ ರಿಸರ್ವೇಶನ್ ಇದ್ರಲ್ಲಿ ಕೊಡುವುದರಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನ ಕೊಡಬೇಕು. ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ತೀರ್ಮಾನ ಆದ್ಮೇಲೆ ಇದು ಮಾಡ್ತಾರ ಅಂತಂದ್ರೆ ಯಾವಾಗ ಪ್ರಮೋಷನ್ ಆಗುತ್ತೆ ಸರ್? ಇದು ಬಹಳ ಕಷ್ಟದಾಯಕವಂತ ವಿಷಯ ಇದೆ. ನನ್ನ ಒಂದು ವಿನಂತಿ ಮಾನ್ಯ ಸಚಿವರಿಗೆ, ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ತಾವು ಅದನ್ನ ಬದಿಗಿಟ್ಟು ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡೀರಿ. ಇದು 1ನೇ ವಿಷಯ. ಮತ್ತಿದು ಬರೀ ಬಡ್ತಿ ಸಲಕ್ಕೆ ಅಷ್ಟೇ ಅಲ್ಲ ಸರ್, ಒಳ ಮೀಸಲಾತಿ ಜಾರಿಗೆ ತರುವವರೆಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ ಗಮನ ತಗೋಬೇಕು. ಮಾನ್ಯ ನಾವು ಮತ್ತೊಮ್ಮೆ ಹೇಳ್ತೀನಿ, ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಶನ್. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಆದರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದ್ರೆ ನನಗೆ ಅನುಮಾನ ಬರುತ್ತೆ, ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ ಅನ್ನುವಂತ ಒಂದು ಭಯ ನಮ್ಮಲ್ಲಿ ಉಂಟಾಗಿದೆ. ಸ್ಪಷ್ಟಪಡಿಸ್ಬೇಕಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಎಲ್ಲದು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ. ಆದ್ರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದರೂ ಅದು ಹೊರತುಪಡಿಸಿ ಮಾಡ್ಬೋದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡೋಕ್ಕಾಗುತ್ತಾ, ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಮಾಡ್ತಕ್ಕಂಥ ಅವಶ್ಯಕತೆ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇದಕ್ಕೆ ನಾನು ನಿಯಮ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ನನ್ನ ವಿಶೇಷ ಪ್ರಕರಣ ಅಂತ, ಯಾಕಂದ್ರೆ PU ಕಾಲೇಜಸ್ ಅಲ್ಲಿ ಲೆಕ್ಚರರ್ಸ್ ಇಲ್ಲ, ಅಲ್ಲಿ ಕನಿಷ್ಠ ಪ್ರಮೋಷನ್ ದಿಂದ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಅದಕ್ಕೆ PU ಕಾಲೇಜಕ್ಕೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡ್ಕೊಡ್ರಿ ಅಂತ ಡಾಕ್ಟರ್ ಉಮಾಶ್ರೀ ಪ್ರಯತ್ನ ಪಡ್ತೀನಿ ಮಾನ್ಯ.